Hi friends, welcome back to my channel. This is Kannada Study Point YouTube ಚಾನಲ್. ನಾನು ನಿಮ್ಮ ರಂಜಿತಾ. ನಾವು ನಿನ್ನೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದ GK ಸಬ್ಜೆಕ್ಟ್ಗಳನ್ನ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ನಾನು ಮೊದಲಿಗೆ ಸಂವಿಧಾನವನ್ನು ತಗೊಂಡಿರ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಸಂವಿಧಾನವನ್ನು ವಿತ್ ನೋಟ್ಸು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಅಷ್ಟೇ ಸ್ನೇಹಿತರೆ, ನೀವು ಒಂದು ಸಲ ವಿಡಿಯೋ ನೋಡಿದ್ರೆ ನಿಮಗೆ ನೆನಪಿರಲ್ಲ. ನೀವು ನಿಮ್ಮದೇ ಆದಂತಹ ಒಂದು ಸ್ವಂತ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ನೀವು ಯಾವತ್ತೇ ಆಗಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀವು ನಿಮ್ಮದೇ ಆದ ಸ್ವಂತ ನೋಟ್ಸ್ನ ನೀವು ಪ್ರಿಪೇರ್ ಮಾಡಲೇಬೇಕು. ಬಿಫೋರ್ ಎಕ್ಸಾಮ್ ನೀವು ಅದನ್ನು 5 to 10 ಟೈಮ್ಸ್ ರಿವೈಸ್ ಮಾಡಬೇಕು. ಯಾವಾಗಲೂ ನಾವು ಮೊದಲು ಎಷ್ಟು ಓದ್ತಿರ್ತೀವಿ ಅನ್ನೋದಕ್ಕಿಂತ ಎಕ್ಸಾಮ್ ಟೈಮಲ್ಲಿ ನಾವು ಓದಿರೋದನ್ನ ಎಷ್ಟು ರಿವೈಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಪ್ಲೀಸ್ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂಥ ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ. ನಾನು ವಿತ್ ನೋಟ್ಸು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಭಾರತದ ಬೃಹತ್ ಸಂವಿಧಾನ ಏನಿದೆ ಅದು ಒಂದು ಹಂತದಲ್ಲಿ ಆಗಿದ್ದಲ್ಲ. ಅದರ ಹಿಂದೆ ತುಂಬ ಅದರಿಂದ ಬ್ರಿಟಿಷರು ಆಳ್ವಿಕೆ ನಡೆಸ್ತಾ ಇದ್ದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಲವಾರು ಕಾಯ್ದೆಗಳನ್ನ ಜಾರಿಗೆ ಹೊಂದಿರುತ್ತೆ. ಅದರಲ್ಲಿರುವಂಥ ಕೆಲವು ಅಂಶಗಳನ್ನು ತೆಗೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಾರೆ. ಅದೇ ಅದಕ್ಕೆ ಬ್ಲೂ ಪ್ರಿಂಟ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ಹಿಂದೆ ಇದ್ದಿದ್ದ ಕಾಯ್ದೆಗಳಾಗಲಿ ಅವೆಲ್ಲ ಒಂಥರ ಬ್ಲೂ ಪ್ರಿಂಟ್ ಥರ ವರ್ಕ್ ಮಾಡಿರ್ತವೆ. ಸೊ ನಾವು ಯಾವಾಗಲೂ ವಿತ್ ಬೇಸಿಕ್ಕಿಂದ ತಿಳ್ಕೊಬೇಕಾಗುತ್ತೆ. ಬನ್ನಿ ನಾವು ಮೊದಲು ಯಾವ್ಯಾವುದೆಲ್ಲ ಕಾಯ್ದೆಗಳಿತ್ತು, ಅದು ಯಾವಾಗ ಜಾರಿಗೆ ಬಂದಿದ್ದು, ಅದರಿಂದ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸಂವಿಧಾನದ ಬೆಳವಣಿಗೆಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡ್ತಾ ಇದ್ದಾಗ ಕಂಪನಿ ಕಾಯ್ದೆಗಳು ಅಂತೇಳಿ ಜಾರಿಗೆ ಬಂದಿತ್ತು. ಕಂಪನಿ ಕಾಯ್ದೆಗಳು ಮತ್ತು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು. ಇದು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಯಾವಾಗ ಬಂತು ಅಂತ ಹೇಳಿದ್ರೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಏನಾಯಿತು ಅದರ ನಂತರ ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಗುತ್ತೆ. ಆವಾಗಲಿಂದ ಬಂದ ಕಾಯ್ದೆಗಳನ್ನು ನಾವು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಎಂದು ಕರೆಯುತ್ತೇವೆ. ಅದಕ್ಕಿಂತ ಮೊದಲು ಬಂದಿದ್ದು ಕಂಪನಿ ಕಾಯ್ದೆಗಳು. ಏನು ನಮ್ಮ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಅದು ಮಾಡಿದ್ದ ಕಾಯ್ದೆಗಳನ್ನ ನಾವು ಕಂಪನಿ ಕಾಯ್ದೆಗಳು ಅಂತೇಳಿ ಹೇಳ್ತೇವೆ. ಅದು ಯಾವ್ಯಾವುದು ಅಂತ ಮೊದಲು ಹೇಳ್ತೇನೆ, ನಂತರ 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 1973ರ ರೆಗ್ಯುಲೇಟಿಂಗ್ ಕಾಯ್ದೆ, 1781ರ ತಿದ್ದುಪಡಿ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1786ರ ಕಾಯ್ದೆ, 1793ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ ಮತ್ತು 53ರ ಚಾರ್ಟರ್ ಕಾಯ್ದೆ. ಇವೆಲ್ಲವೂ ಕಂಪನಿ ಕಾಯ್ದೆಗಳಾಗಿರುತ್ತವೆ. ಇವು ಭಾರತದ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚೆ ಆದವು. ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ ಆದಾಗ ಅದರ ಇಂಪ್ಯಾಕ್ಟ್ ಏನಾಗಿತ್ತು ಹೇಳಿ, ಆವಾಗ ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ರಾಣಿಗೆ ಹಸ್ತಾಂತರ ಆಗಿರುತ್ತೆ. ಆವಾಗ ಮಾಡಿದ ಕಾಯ್ದೆಗಳನ್ನ ನಾವು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತೇಳಿ ಕರಿತೇವೆ. ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಮೊದಲ ಸ್ವತಂತ್ರ ಸಂಗ್ರಾಮ ಆಗಿರುತ್ತೆ. ಇದನ್ನು ಸಿಪಾಯಿ ದಂಗೆ ಅಂತಲೂ ಸಹ ಕರೀತಾರೆ. ನಂತರ ಬಂದಿದ್ದ ಬ್ರಿಟಿಷ್ ಕಾಯ್ದೆಗಳು ಯಾವುವು ಅಂದರೆ, 1858ರ ಭಾರತ ಸರ್ಕಾರ ಕಾಯ್ದೆ, 1861ರ ಭಾರತ ಸರ್ಕಾರ ಕಾಯ್ದೆ, 1909ರ ಭಾರತದ ಕೌನ್ಸಿಲ್ ಕಾಯ್ದೆ. ಇವೆರಡು ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. 1919ರ ಭಾರತ ಸರ್ಕಾರ ಕಾಯ್ದೆ, 1835ರ ಭಾರತ ಸರ್ಕಾರ ಕಾಯ್ದೆ. ಇದನ್ನು ಮೇನಾಗಿ ಸಂವಿಧಾನದ ಬ್ಲೂ ಪ್ರಿಂಟ್ ಅಂತಲೇ ಕರೀತಾರೆ. ಇದನ್ನು 1931ರ ಕಾಯ್ದೆಯನ್ನು ಸಂವಿಧಾನದ
ಬ್ಲೂ ಪ್ರಿಂಟ್ ಅಂತಲೇ ಕರೀತಾರೆ. ಆ್ಯಂಡ್ ದೆನ್ ಲಾಸ್ಟ್ನೇದು 1947 ಭಾರತ ಸ್ವಾತಂತ್ರ್ಯ ಬನ್ನಿ ಇವಾಗ ನಾವು ಕಂಪನಿ ಕಾಯ್ದೆಯಲ್ಲಿನ ಮೊದಲನೇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 1773 ರೆಗ್ಯುಲೇಟಿಂಗ್ ಕಾಯ್ದೆ. ಇದು ನಮ್ಮ ಭಾರತದಲ್ಲಿ ಮೊದಲಿಗೆ ತಂದ ಕಾಯ್ದೆ. ಬ್ರಿಟಿಷರು ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿತ್ತು, ಅದರಲ್ಲಿ ಮೊದಲ ಕಾಯ್ದೆ, ಅದು ಜಾರಿಗೆ ತಂದ ಮೊದಲ ಕಾಯ್ದೆ ಇದಾಗಿತ್ತು. ಅದರಲ್ಲಿ ಏನೇನೆಲ್ಲ ಬರುತ್ತೆ ಅಂದರೆ, ಬಂಗಾಳದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಯಿತು ಈ ಕಾಯ್ದೆಯಲ್ಲಿ. ಯಾರು? ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್. ಇಂಪಾರ್ಟೆಂಟ್. ಇವೆಲ್ಲ ಇದ್ರ ಮೇಲೆಲ್ಲ ಕ್ವಶನ್ಸ್ ಆಗಿರ್ತವೆ ಪ್ರೀವಿಯಸ್ ಇಯರ್ಸಲ್ಲಿ. ಪ್ಲೀಸ್ ನೀವೆಲ್ಲ ಇದನ್ನು ಹೀಗೆ ನೋಟ್ ಮಾಡಿ ಇಟ್ಕೊಳ್ಳಿ. ಬಿಫೋರ್ ಎಕ್ಸಾಮ್ಸ್ ನೀವು ಇದನ್ನು 5 to 10 ಟೈಮ್ಸ್ ರಿವೈಸ್ ಮಾಡಿದ್ರೆ ನಿಮ್ಮದು ಎಲ್ಲಿ ಕೂಡ ನಿಮ್ಮ ಕ್ವಶನ್ಸು ಎಲ್ಲಿ ಕೂಡ ಸ್ಕಿಪ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ. ಪ್ಲೀಸ್ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಓದ್ಕೊಳ್ತಾ ಇದ್ದಾರೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ಮೊದಲ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್ ಆಗಿರ್ತಾನೆ. 1765 ರಾಬರ್ಟ್ ಕ್ಲೈವ್ ಮೊದಲ ಗವರ್ನರ್ ಆಗಿರ್ತಾನೆ. ನಂತರ ಈ ಕಾಯ್ದೆ ಜಾರಿಗೆ ಬಂದಾಗ ಬಂಗಾಳದ ಗವರ್ನರ್ ಜನರಲ್ ಎಂದು ಮಾಡಲಾಗುತ್ತೆ. ಮತ್ತು ಇದಕ್ಕೆ 4 ಸದಸ್ಯರ ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪನೆ ಆಗುತ್ತೆ. ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು. ಇವಾಗ ನಾವು ಒಂದು ಕಾಯ್ದೆ ಇದ್ದರೆ ಅದಕ್ಕೊಂದು ಹೆಡ್ ಇದ್ದರೆ ಅದಕ್ಕೆ ಮಾಡಲಿಕ್ಕೆ ಸದಸ್ಯರು ಬೇಕಲ್ವಾ, ಆ ರೀತಿ ಕಾರ್ಯಕಾರಿ ಮಂಡಳಿಯನ್ನು, ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿರ್ತಾರೆ. ಮದ್ರಾಸ್ ಮತ್ತು ಬಾಂಬೆ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ನ ಅಧೀನಪಡಿಸಲಾಯಿತು. ಮದ್ರಾಸ್ ಮತ್ತು ಬಾಂಬೆಯಲ್ಲಿ ಏನು ಗವರ್ನರ್ಗಳಿರ್ತಾರೆ ಅವರಿಬ್ಬರನ್ನ ಬಂಗಾಳದ ಗವರ್ನರ್ ಅಧೀನಕ್ಕೆ ಒಳಪಡಿಸಲಾಗುತ್ತೆ. ಮತ್ತು ಈ ಕಾಯ್ದೆ ಅಡಿಯಲ್ಲಿ ಕಲ್ಕತ್ತಾದಲ್ಲಿ 1974 ಸುಪ್ರೀಂ ಕೋರ್ಟ್ ಸ್ಥಾಪನೆ. ಇದು ಮೊದಲು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು. ಈಗಿದೆಯಲ್ಲ ಅದಲ್ಲ, ಇವಾಗ ಇದ್ದಿದ್ದು. ಇದು ಫಸ್ಟು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿತ್ತು. 1974 ಸುಪ್ರೀಂ ಕೋರ್ಟ್ ಸ್ಥಾಪನೆ. ಇದು ಎಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ 1862 ಕಾರ್ಯನಿರ್ವಹಿಸುತ್ತೆ. ಎಲಿಜಾ ಇಂಪೆ ಇವರು ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಆವಾಗಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಮತ್ತು 3 ಜನ ನ್ಯಾಯಮೂರ್ತಿ ಇವರು 3+1 ಅಂದರೆ ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಮತ್ತು 3 ಜನ ಇತರ ನ್ಯಾಯಮೂರ್ತಿಗಳು. ಟೋಟಲ್ 4 ಜಡ್ಜಸ್ ಇರ್ತಾರೆ. ಏನು ಕಂಪನಿ ಅಂದರೆ ಯಾವುದಿಲ್ಲಿ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅದು ಭ್ರಷ್ಟಾಚಾರನ ನಿಯಂತ್ರಿಸಿತು. ಕಂಪನಿಯು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಿತು. ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದ್ರೇನು? ಇಲ್ಲಿ ಆಗ್ತಕ್ಕಂಥ ಆಡಳಿತದಲ್ಲಿ ಏನೇನು ಆಗ್ತಾ ಇರುತ್ತೆ ಅದೆಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಅವರು ವರದಿ ನೀಡಬೇಕಾಗಿರುತ್ತೆ. ಕಂಪನಿಯ ವ್ಯವಹಾರಗಳನ್ನು ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಲು ಆರಂಭಿಸಿತು. ಇವಾಗ ಅವರಿಗೆ ಫಸ್ಟ್ ಏನು ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಕಂಪನಿಯಲ್ಲಿ ತುಂಬ ಭ್ರಷ್ಟಾಚಾರಗಳಾಗ್ತಿತ್ತು ಫಸ್ಟೆಲ್ಲ. ಆವಾಗ ಈ ಕಾಯ್ದೆಯನ್ನು ಜಾರಿಗೆ ತಂದು ಇಲ್ಲಿ ಆಗುವಂತಹ ಹೋಗುವವುಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕಾಗಿ ಈ ಕಾಯ್ದೆ ಮೂಲಕ ಬಂತು. ಆವಾಗ ಏನಾಯಿತು? ಕಂಪನಿ ವ್ಯವಹಾರಗಳನ್ನು ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಲು ಆರಂಭಿಸಿತು ಮೊದಲ ಬಾರಿಗೆ. ಕಂಪನಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳು ಗುರುತಿಸಲ್ಪಟ್ಟವು. ಫಸ್ಟು ಹೇಗೆ ಬೇಕೋ ಅವರೇ ಮಾಡ್ಕೊಳ್ತಾ ಇದ್ರು. ಬಟ್ ಇದು ಕಾಯ್ದೆ ಬಂದಾದ ಮೇಲೆ ಎಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಎಲ್ಲ ವರದಿ ನೀಡಿ ರಾಜಕೀಯ ಮತ್ತು ಆಡಳಿತ ಕಾರ್ಯಗಳು ಗುರುತಿಸಲ್ಪಟ್ಟವು. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಬುನಾದಿಯಾಯಿತು. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಬುನಾದಿಯಾಯಿತು ಮೀನ್ಸ್ ಎಲ್ಲ
ಕೇಂದ್ರೀಕೃತವಾಗಿ ಆಡಳಿತ ವ್ಯವಸ್ಥೆಗೆ ಬುನಾದಿಯಾಯಿತು. ನೆಕ್ಸ್ಟು ಇದರಲ್ಲಿ ಕಂಪನಿ ಕಾಯ್ದೆಗಳಲ್ಲಿ ಸೆಕೆಂಡ್ ಒನ್ 1781 ತಿದ್ದುಪಡಿ ಕಾಯ್ದೆ. ಗವರ್ನರ್ ಜನರಲ್ ಮತ್ತು ಕಂಪನಿ ಸಿಬ್ಬಂದಿಗೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಿಂದ ವಿನಾಯಿತಿ. ನೋಡಿ, ಇವಾಗ ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಿಂದ ವಿನಾಯಿತಿ ಇಲ್ಲದೆ ಇದ್ದರೆ ಏನೋ ಅವರ ಗವರ್ನರ್ ಜನರಲ್ ಮತ್ತು ಕಂಪನಿಯವರು ಮಾಡ್ತಾ ಇರೋದನ್ನೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಎಂಥ ಪ್ರಶ್ನೆ ಮಾಡ್ಬೋದಿತ್ತು. ಬಟ್ ಇದರಿಂದ ಪ್ರಾಬ್ಲಮ್ ಆಗ್ತಾಯಿತ್ತು ತಾನೇ ಅವರಿಗೆ. ಸೊ ಅದರಿಂದ ಮತ್ತೊಂದು ಕಾಯ್ದೆ ತಂದು ಏನು ಮಾಡಿದ್ರು, ಗವರ್ನರ್ ಜನರಲ್ ಮತ್ತು ಕಂಪನಿ ಸಿಬ್ಬಂದಿಗೆ ಇದರಿಂದ ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಿಂದ ವಿನಾಯಿತಿ ಕೊಟ್ಬಿಟ್ರು. ಅವಾಗೇನು ಇವ್ರನ್ನ ಯಾರು ಪ್ರಶ್ನೆ ಮಾಡೋರೇ ಇಲ್ಲ, ಪ್ರಶ್ನೆ ಮಾಡೋ ಹಂಗಿಲ್ಲ, ಅವ್ರೇನು ಮಾಡ್ತಾರೆ ಅದು. ಹಾಗೆ ಇದರಿಂದ ವಿನಾಯಿತಿ ನೀಡಲಾಯಿತು ಈ ತಿದ್ದುಪಡಿ ಕಾಯ್ದೆ ತಂದು. ಇದರ ವ್ಯಾಪ್ತಿ ಕಲ್ಕತ್ತಾಗೆ ಮಾತ್ರ ಸೀಮಿತವಾಯಿತು. ಯಾವುದರದು? ಈ ತಿದ್ದುಪಡಿ ಕಾಯ್ದೆದು ಇದರ ವ್ಯಾಪ್ತಿ ಕಲ್ಕತ್ತಾಗೆ ಮಾತ್ರ ಸೀಮಿತವಾಯಿತು. ವೈಯಕ್ತಿಕ ಕಾನೂನುಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಬೇಕಾಯಿತು. ನೋಡಿ, ಕೋರ್ಟ್ ಮಾಡಿದ್ದಾರೆ, ಬಟ್ ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ, ಅಧಿಕಾರ ಇಲ್ಲ. ವೈಯಕ್ತಿಕವಾಗಿ ಗವರ್ನರ್ ಜನರಲ್ ಆಗಲಿ ಸಿಬ್ಬಂದಿ ಆಗಲಿ ಅವ್ರಿಗಿಷ್ಟ ಬಂದಂಗೆ ಅವರ ವೈಯಕ್ತಿಕ ನಿರ್ಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಬೇಕು. ಎಲ್ಲ ಅವರ ಅನುಕೂಲ ತಕ್ಕಂಗೆ ಇದನ್ನು ಮಾರ್ಪಾಡು ಮಾಡ್ಕೊಬಿಟ್ರು. ಸುಪ್ರೀಂ ಕೋರ್ಟ್ ವ್ಯವಸ್ಥೆಯನ್ನು ಸರಿಪಡಿಸಲು ಜಾರಿ. ಅದೇ ಈ ಕಾಯ್ದೆಯಲ್ಲಿ ಏನು ಸ್ಥಾಪನೆ ಮಾಡಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ರು, ಬಟ್ ಇದರಿಂದ ಅವರಿಗೆ ಎಲ್ಲಿ ಯಾವಾಗ ತೊಂದರೆ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕಾಗಿ ಇನ್ನೊಂದು ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ ವ್ಯವಸ್ಥೆನ ಫುಲ್ಲು ಚೇಂಜ್ ಮಾಡಿ ಅವ್ರಿಗೆ ಬೇಕಾದಂಗೆ ತಿದ್ದುಪಡಿ ಮಾಡಿಕೊಂಡ್ರು. ನೆಕ್ಸ್ಟ್ ಥರ್ಡ್ ಒನ್ ಕಂಪನಿ ಕಾಯ್ದೆಗಳೇನಿತ್ತು ಅದರಲ್ಲಿ ಥರ್ಡ್ ಒನ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್. 1784 ಪಿಟ್ಸ್ ಇಂಡಿಯಾ ಕಾಯ್ದೆ. ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳ ವಿಂಗಡಣೆ. ಏನು ಕಂಪನಿಯಲ್ಲಿ ಕಾರ್ಯಗಳು ನಡೀತಿದ್ವೋ ಅದನ್ನು ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳಾಗಿ ವಿಂಗಡಣೆ ಮಾಡಿದ್ರು. ದ್ವಿಮುಖ ಸರ್ಕಾರ ಸ್ಥಾಪನೆ ಆಯಿತು. ಅದು ರಾಜಕೀಯ ಕಾರ್ಯಗಳನ್ನು ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೊಳ್ತು, ವಾಣಿಜ್ಯ ಕಾರ್ಯಗಳನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡಿಕೊಂಡ್ರು. ಕಂಪನಿಯು ಭಾರತದಲ್ಲಿನ ಪ್ರದೇಶಗಳನ್ನು ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕರೆಯಲಾಯಿತು. ಕಂಪನಿದು ಅಫಿಷಿಯಲಿ ಅನೌನ್ಸ್ ಮಾಡಿಕೊಂಡ್ರು. ಇವಾಗ ಇಂಡಿಯಾದಲ್ಲಿರೋದೇನೋ ಇಂಡಿಯಾದ ಪ್ರದೇಶಗಳೆಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿದ್ದು, ಇದು ಬ್ರಿಟಿಷ್ ಸರ್ಕಾರದ್ದೇ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿಕೊಂಡ್ರು ಅವರೇ. ಈ ಕಾಯ್ದೆಯು ಭಾರತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ನೀಡಿತು. ನೋಡಿ, ಭಾರತದ ಪ್ರದೇಶಗಳನ್ನ ಅವ್ರದ್ದು ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿಕೊಂಡಿದ್ದು ಅಲ್ಲದೆ ಅದರ ಮೇಲೆ ಅಧಿಕಾರ ಸಂಪೂರ್ಣಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಈ ಕಾಯ್ದೆಯಿಂದ ಸಂಪೂರ್ಣ ಅಧಿಕಾರ ಸಿಕ್ತು. ಬೋರ್ಡ್ ಆಫ್ ಕಂಟ್ರೋಲ್ನಲ್ಲಿ ಏನಿತ್ತು, ಇದು ರಾಜಕೀಯ ಕಾರ್ಯಗಳದ್ದು ಅದು ಬೋರ್ಡ್ ಆಫ್ ಕಂಟ್ರೋಲು. ಅದರಲ್ಲಿ 6 ಜನ ಸದಸ್ಯರಿದ್ದು, ಇದರಲ್ಲಿ 2 ಕ್ಯಾಬಿನೆಟ್ ಮಂತ್ರಿಗಳಿದ್ದರು. ಗವರ್ನರ್ ಕೌನ್ಸಿಲ್ ಸದಸ್ಯರನ್ನು 4ರಿಂದ 3ಕ್ಕೆ ಇಳಿಕೆ. ಏನು ಗವರ್ನರ್ದು ಸದಸ್ಯರಿದ್ದರು ಅದನ್ನು 4ರಿಂದ 3ಕ್ಕೆ ಇಳಿಕೆ ಮಾಡಿದರು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಸಂಪೂರ್ಣವಾಗಿ ಬಂಗಾಳದ ಗವರ್ನರ್ ಅಧೀನಕ್ಕೆ ಒಳಪಡಿಸಲಾಯಿತು. ನಾವು ಫಸ್ಟೇ ಹೇಳಿದ್ದು ಇಲ್ಲಿ ಮದ್ರಾಸ್ ಮತ್ತು ಬಾಂಬೆ ಬಂಗಾಳದ ಗವರ್ನರ್ನ ಅಧೀನಕ್ಕೆ ಒಳಪಡಿಸಲಾಯಿತು ಅಂತ. ಅದನ್ನು ಇವಾಗ ಏನು ಮಾಡಿದ್ರು, ಸಂಪೂರ್ಣವಾಗಿ ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ಒಳಪಡಿಸಲಾಯಿತು ಇದರಲ್ಲೂ ಸಹ. ಆ್ಯಂಡ್ ದ ಫೋರ್ತ್ ಒನ್, ನೆಕ್ಸ್ಟ್ ಒನ್ ಹೋಗೋಣ. 1786 ಕಾಯ್ದೆ. ಈ ಕಾಯ್ದೆಯ ಮೂಲಕ ಕಾರ್ನ್ವಾಲಿಸ್ ಫಸ್ಟ್ ಎಫೆಕ್ಟಿವ್ ರೂಲರ್ ಆಫ್ ದಿ ಬ್ರಿಟಿಷ್ ಇಂಡಿಯಾ ಎಂಬ ಖ್ಯಾತಿಯನ್ನು ಗಳಿಸ್ತ. ಫಸ್ಟ್ ಎಫೆಕ್ಟಿವ್ ರೂಲರ್ ಅಂದರೆ ಹೇಳ್ರಿ, ಅವರಿಗೆ ಎಫೆಕ್ಟಿವ್, ಬಟ್ ಇಂಡಿಯಾಗೆ ಅದು ಯಾವಾಗಲೂ ನೆಗೆಟಿವೇ ಆಗ್ತಾಯಿತ್ತು. ಕಾರ್ನ್ವಾಲಿಸ್ 2 ಬೇಡಿಕೆ ಇಟ್ಟ. ತನಗೆ ವಿಶೇಷ ಸಂದರ್ಭದಲ್ಲಿ ಹೆಚ್ಚು ಅಧಿಕಾರ ನೀಡಬೇಕು ಮತ್ತು ಕಂಪನಿ ಸೇನೆಗೆ ಕಮಾಂಡರ್ ಇನ್ ಚೀಫ್ ಮಾಡಬೇಕು. ನೋಡಿ, ಅವನಿಗೆ ವಿಶೇಷ ಸಂದರ್ಭದಲ್ಲಿ ಹೆಚ್ಚು ಅಧಿಕಾರ ನೀಡಬೇಕು ಮತ್ತು ಕಂಪನಿ ಸೇನೆಗೆ ಕಮಾಂಡರ್ ಇನ್ ಚೀಫ್ ಸಹ ಮಾಡಬೇಕು ಅಂತ ಇದರಲ್ಲಿ
ಬೇಡಿಕೆಯನ್ನು ಇಟ್ಟ. ಆ್ಯಂಡ್ ದ ಫಿಫ್ತ್ ಒನ್ 1793 ಚಾರ್ಟರ್ ಕಾಯ್ದೆ. 1793 ಚಾರ್ಟರ್ ಕಾಯ್ದೆ ಕಂಪನಿಗೆ ಮುಂದಿನ 20 ವರ್ಷ ಭಾರತ ವ್ಯಾಪಾರದ ಏಕಸ್ವಾಮ್ಯವನ್ನು ನವೀಕರಿಸಿತು. ನೋಡಿ, ಮುಂದೆ ಇನ್ನೂ 20 ವರ್ಷ ಭಾರತದ ವ್ಯಾಪಾರ ಏಕಸ್ವಾಮ್ಯವನ್ನು ನವೀಕರಿಸಿತು. ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಅವರ ಸಿಬ್ಬಂದಿಗೆ ಭಾರತದಿಂದಲೇ ವೇತನ. ನೋಡಿ, ಅವರ ವರ್ಕರ್ಸ್ ಇದ್ದರು, ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಅದರ ಸಿಬ್ಬಂದಿಗಳೇನಿದ್ರು ಅದರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಅವರು ವೇತನ ಕೊಡ್ತಿರಲಿಲ್ಲ, ಭಾರತದಿಂದಲೇ ವೇತನ. ಬಟ್ ಇನ್ಕಮ್ ಎಲ್ಲ ಬ್ರಿಟನ್ ಇದಕ್ಕೆ ಹೋಗ್ತಾ ಇತ್ತು. ಕಾರ್ನ್ವಾಲಿಸ್ ನೀಡಿದ ವಿಶೇಷ ಅಧಿಕಾರ ಮುಂದಿನ ಗವರ್ನರ್ ಜನರಲ್ಗಳಿಗೆ ವಿಸ್ತರಣೆ. ಕಾರ್ನ್ವಾಲಿಸ್ಗೆ ಏನು ವಿಶೇಷ ಅಧಿಕಾರ ಕೊಟ್ಟಿದ್ರು? ವಿಶೇಷ ಸಂದರ್ಭದಲ್ಲಿ ಹೆಚ್ಚಿನ ಅಧಿಕಾರ ಮತ್ತು ಕಂಪನಿ ಸೇನೆಗೆ ಕಮಾಂಡರ್ ಇನ್ ಚೀಫ್ ಮಾಡಬೇಕು ಅಂತ ಅದನ್ನು ಮುಂದಿನ ಅಧಿಕಾರಿಗಳು ಕೂಡ ವಿಸ್ತರಣೆ ಮಾಡಿದ್ರು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರ ನೀಡಲಾಯಿತು. ಇನ್ನೂ ಹೆಚ್ಚಿನ ಅಧಿಕಾರವನ್ನು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ನೀಡಲಾಯಿತು. ಆ್ಯಂಡ್ ಸಿಕ್ಸ್ತ್ ಒನ್ 1713 ಚಾರ್ಟರ್ ಕಾಯ್ದೆ. ಕಂಪನಿ ಭಾರತದ ವ್ಯಾಪಾರದ ಏಕಸ್ವಾಮ್ಯ ಅಂತ ಆಯಿತು. ತುಂಬ ಸ್ಟ್ರಾಂಗಾಗಿ ಬರ್ತಾ ಇನ್ನು ಸ್ಟ್ರಾಂಗಾಗಿ ಭಾರತದಲ್ಲಿ ಏಕಸ್ವಾಮ್ಯವನ್ನು ಮಾಡ್ತಾಯಿದ್ರು. ಅದು ಅಂತ್ಯ ಆಯಿತು. ಆದರೆ ಟೀ ಮತ್ತು ಅಫೀಮು ಚೀನಾದಲ್ಲಿ ಏಕಸ್ವಾಮ್ಯ ಮುಂದುವರಿಯಿತು. ಈ ಕಂಪನಿ ವ್ಯವಹಾರದ ಹಕ್ಕನ್ನು ಮತ್ತೆ 20 ವರ್ಷ ನವೀಕರಿಸಿತು. ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ನೋಡಿ, 20 ಇದು +20 ಮಾಡಿದ್ರೆ 1813 ಮತ್ತು ಇದಕ್ಕೆ +20 ಮಾಡಿದ್ರೆ 1833 ಮತ್ತು ಇದು +20 ಮಾಡಿದ್ರೆ 1853 ಬರುತ್ತೆ. ನೋಡ್ಕೊಳ್ಳಿ ಹಾಗೆ. 1 ಲಕ್ಷ ಶಿಕ್ಷಣಕ್ಕಾಗಿ ಖರ್ಚು ಮಾಡುವಂತೆ ಉತ್ತೇಜನ ಮತ್ತು ಕ್ರೈಸ್ತ ಮಿಷನರಿಗಳಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಧಿಕಾರ ನೀಡಿತು. ಇವಾಗ ಕ್ರೈಸ್ತ ಮಿಷನರಿಗಳಿದ್ದಾವೆ ಅದನ್ನೆಲ್ಲ ಸ್ಥಾಪನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟ ಕಾಯ್ದೆ ಇದಾಗಿದೆ. ಮತ್ತು ಕ್ರೈಸ್ತ ಮಿಷನರಿಗಳಲ್ಲಿ ಧಾರ್ಮಿಕ ಬೋಧನೆ ಮತ್ತು ಜನರ ಮೇಲೆ ತೆರಿಗೆ ವಿಧಿಸುವ ತಪ್ಪಿದರೆ ಶಿಕ್ಷಿಸುವ ಅಧಿಕಾರವನ್ನು ಸಹ ನೀಡಿತು. ಆ್ಯಂಡ್ ಸೆವೆಂತ್ ಒನ್ 1833 ಚಾರ್ಟರ್ ಕಾಯ್ದೆ. ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮರುನಾಮಕರಣ ಮಾಡಲಾಯಿತು. ಆವಾಗೇನು ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿದ್ರು, ಅದನ್ನು ಇವಾಗ ಭಾರತದ ಗವರ್ನರ್ ಜನರಲ್ ಆಗಿ ಮರುನಾಮಕರಣ ಮಾಡಲಾಯಿತು. ಅವ್ರು ಯಾರು ಅಂತ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್, ಭಾರತದ ಮೊದಲ ಗವರ್ನರ್ ಜನರಲ್. ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್. ಕಂಪನಿ ವ್ಯವಹಾರ ನಿಲ್ಲಿಸಿ ಆಡಳಿತ ನಡೆಸುವ ಸಂಸ್ಥೆ ಆಯಿತು. ಇವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡಲಿಕ್ಕೆ ಬಂದಿತ್ತು, ವ್ಯಾಪಾರ ಮಾಡ್ತಾಯಿತ್ತು. ಬಟ್ ಇವಾಗ ಅದನ್ನು ನಿಲ್ಲಿಸಿ ಆಡಳಿತ ಮಾಡಲಿಕ್ಕಾಯಿತು, ಎಲ್ಲದನ್ನು ರೂಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಾಗರಿಕ ಸೇವೆಗಳಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಚಯಿಸಿ ಭಾರತೀಯರಿಗೂ ಅವಕಾಶ ಕಲ್ಪಿಸಿತು. ಕಂಟ್ರೋಲ್ ಆಫ್ ಡೈರೆಕ್ಟರ್ ಅವರ ವಿರೋಧದಿಂದ ಇದು ವಿಫಲವಾಯಿತು. ಭಾರತೀಯರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಚಯಿಸಬೇಕು ಅಂತ ಮಾಡಿದ್ರು, ಬಟ್ ಅದು ಕಂಟ್ರೋಲ್ ಆಫ್ ಡೈರೆಕ್ಟರ್ ಅವರ ವಿರೋಧದಿಂದ ವಿಫಲವಾಯಿತು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನೀಡಿದ್ದ ಶಾಸನೀಯ ಅಧಿಕಾರವನ್ನು ಕಿತ್ತುಕೊಳ್ಳಲಾಯಿತು. ಗವರ್ನರ್ಗಳಿಗೆ ಸಂಪೂರ್ಣ ಶಾಸನ ರಚಿಸುವ ಅಧಿಕಾರ ನೀಡಲಾಯಿತು. ನೋಡಿ, ಅದು ಫಸ್ಟೇ ಸಂಪೂರ್ಣ ಅಧಿಕಾರವನ್ನು ಇಟ್ಕೊಂಡಿದ್ರು ಬಾಂಬೆ ಮತ್ತು ಮದ್ರಾಸ್ ಮೇಲೆ. ಶಾಸನೀಯ ಅಧಿಕಾರನ ಸಹ ಕಿತ್ಕೊಂಡು ಗವರ್ನರ್ಗಳಿಗೇ ಆ ಅಧಿಕಾರನೂ ಸಹ ನೀಡಲಾಯಿತು. ಈ ಕಾಯ್ದೆಯು ಭಾರತದ ಮೊದಲ ಕಾನೂನು ಆಯೋಗವನ್ನು ಮೆಕವಲ್ಲಿ ನೇತೃತ್ವದಲ್ಲಿ ರಚನೆ. ಭಾರತದ ಕಾನೂನು ಆಯೋಗವನ್ನು ಇದು ಸಹ ಇಂಪಾರ್ಟೆಂಟು.
ಇಂಪಾರ್ಟೆಂಟ್ ಇರೋನ ನೀವು ಏನು ಮಾಡಿ, ಅಂಡರ್ಲೈನ್ ಮಾಡ್ಕೊಬಿಡಿ. ಇದು IPC ಇಂಡಿಯನ್ ಪೆನಲ್ ಕೋಡ್ ಮತ್ತು ಇದನ್ನು CRPCನ ರಚನೆಗೆ ಶಿಫಾರಸು ಮಾಡ್ತು. ಈ ಕಾಯ್ದೆಯ ಮೂಲಕ ಜೀತ ಪದ್ಧತಿ ನಿರ್ಮೂಲನೆಯನ್ನು ಸಹ ಮಾಡ್ತು. 1834ರಲ್ಲಿ ಲಾರ್ಡ್ ಮೆಕಾಲೆ ಕಾನೂನು ಆಯೋಗ ನೇಮಕ. ಏನು ಕಾನೂನು ಆಯೋಗ ನೇತೃತ್ವದಲ್ಲಿ ರಚನೆ ಮಾಡಬೇಕು ಅಂತಿದ್ರು, ಅದನ್ನು 1834ರಲ್ಲಿ ಲಾರ್ಡ್ ಮೆಕಾಲೆ ಕಾನೂನು ಆಯೋಗವನ್ನು ನೇಮಕ ಮಾಡ್ತಾರೆ. ಅಂಡ್ 8th one 1853ರ ಚಾರ್ಟರ್ ಕಾಯ್ದೆ. ಇದು ಕೊನೆಯ ಚಾರ್ಟರ್ ಕಾಯ್ದೆಯಾಗಿದೆ. ಪ್ಲಸ್ 20 ವರ್ಷಕ್ಕೊಂದು ಸಲ ಮಾಡ್ತಾಯಿದ್ರು. ಇದು ಕೊನೆಯದಾಗಿದೆ. ಗವರ್ನರ್ ಜನರಲನ್ನು ಕೌನ್ಸಿಲ್ ಕಾಯ್ದೆಗಳನ್ನು ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಎಂದು ಪ್ರತ್ಯೇಕಿಸಿತು. ಇವಾಗ ಹೇಗೆ ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಇದೆ, ಈ ಕಾನ್ಸೆಪ್ಟ್ ನೋಡಿ ಆವಾಗಲೇ ಬಂದಿದ್ದು. ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಎಂದು ಪ್ರತ್ಯೇಕಿಸಿದ್ರು. ಕೇಂದ್ರದಲ್ಲಿ ಶಾಸನ ಸಭೆ ರಚಿಸಲಾಯಿತು. ಇದನ್ನು ಮಿನಿ ಸಂಸತ್ತಿನಂತೆ ಕೆಲಸ ಮಾಡಿತು. ಹೆಚ್ಚುವರಿಯಾಗಿ 6 ಜನ ಸದಸ್ಯರನ್ನು ಲೆಜಿಸ್ಲೇಟಿವ್ ಕೌನ್ಸಿಲರ್ ಎಂದು ಕೇಂದ್ರ ಶಾಸನ ಸಭೆಗೆ ಸೇರ್ಪಡೆ ಮಾಡಲಾಯಿತು. ಇವು ಕೆಲವೊಂದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಏನಂದರೆ ಎಕ್ಸಾಮ್ಸ್ ಪ್ಯಾಟ್ರನ್ನು, ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಆಗಿಬಿಟ್ಟಿದೆ. ಅವಾಗೆಲ್ಲ ಒಂದು ಕ್ವಶನ್ಸ್ಗೆ 4 ಆಪ್ಷನ್ ಕೊಡ್ತಾಯಿದ್ರು. ಈಸಿಯಾಗಿ ನಾವು ಹೇಗೋ ಗೆಸ್ ಮಾಡಿ, ಗೊತ್ತಿಲ್ಲ ಅಂದರೂ ಗೆಸ್ ಮಾಡಿ ಟಿಕ್ ಮಾಡ್ಬೋದಿತ್ತು. ಬಟ್ ಇವಾಗಿಲ್ಲ, ಫುಲ್ ಕಾನ್ಸೆಪ್ಟ್ ಗೊತ್ತಿದ್ರೇ ನಾವು ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಾಗುತ್ತೆ. ಏಕೆ ಅಂದರೆ ಒಂದು ಕ್ವಶನ್ಸ್ಗೆ 4 ಹೇಳಿಕೆ ಕೊಟ್ಟು ಮತ್ತೆ ಅದಾದಮೇಲೆ ಅವರು ಆಪ್ಷನ್ಸ್ನ ಕೊಡ್ತಾರೆ. ಇಲ್ಲ 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, ಈ ರೀತಿ ಕೊಡ್ತಾರೆ. ಈ ರೀತಿ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಗೆಸ್ ಅಂತೂ ಮಾಡಲಿಕ್ಕೆ ಆಗಲ್ಲ. ನಾವು ಕಾನ್ಸೆಪ್ಟ್ ಗೊತ್ತಿದ್ರೇ ಅದನ್ನು ಮಾಡಲಿಕ್ಕಾಗುತ್ತೆ. ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪರಿಚಯ ಮಾಡಲಾಯಿತು. ಅವಾಗೇನು ಸ್ಪರ್ಧಾತ್ಮಕ ಪರೀಕ್ಷೆನ ಪರಿಚಯ ಮಾಡಬೇಕು ಅಂತೇಳಿ ಅದು ನಿಂತೋಗಿತ್ತು. ಅದನ್ನು ಇವಾಗ ಪರಿಚಯ ಮಾಡ್ತಾರೆ. ಭಾರತೀಯರಿಗೆ ಮುಕ್ತ ಅವಕಾಶ ನೀಡಿ 1854ರಲ್ಲಿ ಮೆಕವಲ್ಲಿ ನೇತೃತ್ವದಲ್ಲಿ ಸಿವಿಲ್ ಸೇವೆಗಳ ಸಮಿತಿ ರಚನೆ. ಈ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ಮೊದಲ ಬಾರಿಗೆ ಕೇಂದ್ರ ಶಾಸನ ಸಭೆಯಲ್ಲಿ ಸ್ಥಳೀಯ ಪ್ರಾತಿನಿಧ್ಯ ನೀಡಲಾಯಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ನ 6 ಜನ ಸದಸ್ಯರಲ್ಲಿ 4 ಜನರನ್ನು ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾ ಸ್ಥಳೀಯ ಸರ್ಕಾರಗಳಿಂದ ನೇಮಕ. ನೋಡಿ, ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ 6 ಜನ ಕೌನ್ಸಿಲರ್ನ ನೇಮಕ ಮಾಡಿರ್ತಾರೆ. ಅದರಲ್ಲಿ 4 ಜನರನ್ನು ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾ ಸ್ಥಳೀಯ ಸರ್ಕಾರಗಳಿಂದ ನೇಮಕ ಮಾಡಿರ್ತಾರೆ. ಬಂಗಾಳ ಪ್ರಾಂತ್ಯಕ್ಕೆ ಒಬ್ಬ ಪ್ರತ್ಯೇಕ ಗವರ್ನರನ್ನು ನೇಮಕ ಮಾಡಿರ್ತಾರೆ. ಈ ಕಾಯ್ದೆಯು ಕಂಪನಿ ಅನಿರ್ದಿಷ್ಟ ಅವಧಿಯ ಆಡಳಿತ ಅವಧಿಯನ್ನು ವಿಸ್ತರಿಸಿತು. ಅದರ ಯಾವುದೇ ಅವಧಿ ಹೇಳದೇ ಇದ್ದಿದ್ದರಿಂದ ಬ್ರಿಟಿಷ್ ಸರ್ಕಾರ ಕಂಪನಿಯಿಂದ ಅಧಿಕಾರ ಪಡೆಯಬಹುದು ಎಂದಾಯಿತು. ನೋಡಿ, ಅದೆಲ್ಲ 20 ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೊಂಬಂದ್ರಲ್ವಾ. ಇದು ಇನ್ನೂ ಯಾವುದು ಎಷ್ಟು ಅವಧಿಗೆ ಮುಂದುವರಿಸ್ತೀವಂತೇನು ಹೇಳಿಲ್ಲ ಇದರಲ್ಲಿ. ಅಂದರೆ ಎಲ್ಲಿವರೆಗೂ ಬೇಕಾದ್ರೂ ನಾವು ವಿಸ್ತರಿಸ್ಕೋಬೋದು ಅಂತ ಅದರಲ್ಲಿ ಮೆನ್ಷನ್ ಮಾಡ್ದಂಗೆ ಆಯಿತು. ಸೊ ಇದು ಸ್ನೇಹಿತರೆ, ಇದು ಕಂಪನಿ ಕಾಯ್ದೆಗಳಾಯಿತು ಇಲ್ಲಿವರೆಗೂ. ನಿಮಗೆ ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸಾಕು ಇಷ್ಟು ಅಂತ ಹೇಳ್ಕೊಳ್ತೀನಿ. ನೋಡಿ, ಇದು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳನ್ನು ಸಹ ನಾನು ವಿತ್ ನೋಟ್ಸ್ ಹಾಕಿದ್ದೀನಿ. ಎಲ್ಲ ಕೀ ಪಾಯಿಂಟಿಂದನೇ ಹಾಕಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಎಲ್ಲ ಕೂಡ ತುಂಬ ಒಳ್ಳೆ ಪುಸ್ತಕಗಳಿಂದ ತೆಗೆದು ಮಾಡಿರೋ ಅಂಥದ್ದು. ಯಾವುದೇ ಪಾಯಿಂಟ್ಗಳನ್ನು ನಾನು ಸ್ಕಿಪ್ ಮಾಡಲಿಕ್ಕೆ ಹೋಗಿಲ್ಲ, ಅದಕ್ಕೆ ಸ್ಕಿಪ್ ಆಗಿಲ್ಲ. ನಿಮಗೆಲ್ಲ ಕೂಡ A to Z ಇದರಲ್ಲಿ ಕವರ್ ಆಗಿರುತ್ತೆ. ಪ್ಲೀಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿ. ಇವತ್ತಿಗಿಷ್ಟು ಸಾಕು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚು ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು. ಪ್ಲೀಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ಇದರಲ್ಲೊಂದು ಕ್ವಶ್ಚನ್ ಕೇಳ್ತೀನಿ.
ಆನ್ಸರ್ ಹೇಳಿ. ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಯಾರಾಗಿದ್ದರು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಯಾರಾಗಿದ್ದರು ಅಂತ ನೋಡೋಣ ಎಷ್ಟು ಜನ ಸರಿ ಹೇಳ್ತೀರಾ ಅಂಥೇಳಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು. ಬಾಯ್.